ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಿಂಬಾಬ್ವೆ ವಿರುದ್ಧ ಆಸ್ಟ್ರೇಲಿಯಾ ತಂಡ 23 ರನ್ಗಳಿಂದ ಸೋತ ಬಳಿಕ ಆಸ್ಟ್ರೇಲಿಯಾ ತಂಡದ ದಿಗ್ಗಜ ಮಾಜಿ ಆಟಗಾರ ಆಗಿರುವಂತಹ ರಿಕ್ಕಿ ಪಾಂಟಿಂಗ್ ಮತ್ತು ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ಪ್ಯಾಟ್ ಕಮಿನ್ಸ್ ಕೊಟ್ಟರು ದೊಡ್ಡ ಹೇಳಿಕೆ. ಇನ್ನು ಆಸ್ಟ್ರೇಲಿಯಾ ತಂಡಕ್ಕೆ ಈ ರೀತಿ ಬೈತಾರಂತ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಸ್ಟ್ರೇಲಿಯಾ ತಂಡಕ್ಕೆ ಬೈದಂತ ರಿಕ್ಕಿ ಪಾಂಟಿಂಗ್ ಅವರು ಏನೆಲ್ಲ ಬೈದಿದ್ದಾರೆ ಮತ್ತು ಪ್ಯಾಟ್ ಕಮಿನ್ಸ್ ಕೂಡ ಆಸ್ಟ್ರೇಲಿಯಾದ ಬಗ್ಗೆನೇ ವಿರುದ್ಧ ಈ ರೀತಿ ಸ್ಟೇಟ್ಮೆಂಟ್ ಯಾವತ್ತೂ ಕೊಡ್ತಾರಂತ ಅನ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ಪ್ಯಾಟ್ ಕಮಿನ್ಸ್ ಕೊಟ್ಟಿದ್ದೇನು, ರಿಕ್ಕಿ ಪಾಂಟಿಂಗ್ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ಆಸ್ಟ್ರೇಲಿಯಾ ತಂಡ ಬಂದ್ಬಿಟ್ಟು ಜಿಂಬಾಬ್ವೆ ವಿರುದ್ಧ ಆದ್ರೆ ಸೋತಿದೆ. ಹೌದು, ಕ್ರಿಕೆಟ್ ನಲ್ಲಿ ಕೂಸು ಜಿಂಬಾಬ್ವೆ, ಆದ್ರೂ ಕೂಡ ಕ್ರಿಕೆಟ್ ನಲ್ಲಿ ಕೂಸಿನ ತಂಡದ ವಿರುದ್ಧ ಇಂಥ ದಿಗ್ಗಜ ವರ್ಲ್ಡ್ ಚಾಂಪಿಯನ್ ಟೀಮ್ ಬಂದ್ಬಿಟ್ಟು ಸೋತಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಅಚ್ಚರಿ ಆಗುತ್ತೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಆಸ್ಟ್ರೇಲಿಯಾ ತಂಡದಲ್ಲಿ ಟ್ರಾವಿಸ್ ಹೆಡ್, ಕ್ಯಾಮರನ್ ಗ್ರೀನ್, ಟೀಮ್ ಡೇವಿಡ್, ಗ್ಲೇನ್ ಮ್ಯಾಕ್ಸ್ವೆಲ್, ಮಾರ್ಕರ್ ಸ್ಟೋಯ್ನಿಸ್ ಎಂತೆಂತ ಎಲ್ಲ ಪ್ಲೇಯರ್ಸ್, ದಿಗ್ಗಜ ಪ್ಲೇಯರ್ಸೇ ಇದ್ರು. ಇನ್ನು ಆಸ್ಟ್ರೇಲಿಯಾದ ತಮ್ಮ ದಿಗ್ಗಜ ಆಟಗಾರರೇ ನಂಬಲು ಸಾಧ್ಯವಾಗುತ್ತಿಲ್ಲ. ಹೌದು ಸ್ನೇಹಿತರ, ರಿಕ್ಕಿ ಪಾಂಟಿಂಗ್ ಪ್ಯಾಟ್ ಕಮಿನ್ಸ್ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಿಕ್ಕಿ ಪಾಂಟಿಂಗ್ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ನನಗೆ ಈ ರೀತಿ ಆಸ್ಟ್ರೇಲಿಯಾ ತಂಡವನ್ನು ನೋಡಿ ಅನಿಸುತ್ತಾ ಇದೆ. ಯಾಕಂದ್ರೆ ಇಂಥ ತಂಡದ ವಿರುದ್ಧ ಈ ರೀತಿ ಕಳಪೆ ಪ್ರದರ್ಶನ ನೋಡಿ ನನ್ನಿಂದ ಸಹಿಸಲು ಆಗುತ್ತಿಲ್ಲ. ಯಾಕೆ ಈ ತರ ಆಗುತ್ತಿದೆ ನಮ್ಮ ಆಸ್ಟ್ರೇಲಿಯಾ ತಂಡ ಅಂತಂದು ನನಗೆ ಗೊತ್ತಾಗುತ್ತಿಲ್ಲ. ಯಾಕಂದ್ರೆ ಒಬ್ಬ ಪ್ಲೇಯರ್ ಕೂಡ ಸರಿಯಾಗಿ ಆಡುತ್ತಿಲ್ಲ ಮತ್ತು ಯಾರು ಕೂಡ ಗೇಮ್ ಮೇಲೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾ ಇಲ್ಲ. ಇನ್ನೊಂದೇನಂತಂದ್ರೆ ಆಸ್ಟ್ರೇಲಿಯಾ ತಂಡ ಈ ರೀತಿ ಆಗಲು ಏನು ಕಾರಣ ಅಂತ ತಿಳಿತಾ ಇಲ್ಲ. ಆದ್ರೂ ಕೂಡ ಹೌದು, ಆಸ್ಟ್ರೇಲಿಯಾ ತಂಡದಲ್ಲಿ ಎಲ್ಲ ದಿಗ್ಗಜ ಆಟಗಾರರೇ ಇರೋದು. ಹೌದು, ಒಂದ್ 3-4 ಜನ ಈ ಬಾರಿಯ ವರ್ಲ್ಡ್ ಕಪ್ ಗಾಗಿ ಆಡ್ತಾ ಇಲ್ಲ. ಆದ್ರೂ ಕೂಡ ನಮ್ಮ ಆಸ್ಟ್ರೇಲಿಯಾ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಆದ್ರೂ ಕೂಡ ಸೋತಿದೆ ಅಂತಂದ್ರೆ ನನಗೆ ನಂಬಲು ಸಾಧ್ಯವಿಲ್ಲ. ನಮ್ಮ ತಂಡವನ್ನು ನೋಡಿ ನನಗೆ ಅನಿಸುತ್ತಾ ಇದೆ. ಇನ್ನು ನಮ್ಮ ಆಸ್ಟ್ರೇಲಿಯಾ ತಂಡ ಈ ವರ್ಲ್ಡ್ ಕಪ್ ನಲ್ಲಿ ಚೆನ್ನಾಗಿ ಆಡುತ್ತೆ ಮತ್ತು ಸೂಪರ್ 8ಗೆ ಹೋಗಿ ಫೈನಲ್, ಸೆಮಿಫೈನಲ್ ಎಲ್ಲ ಆಡುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವರು ಲೀಗ್ ಸ್ಟೇಜ್ ಪಂದ್ಯದಲ್ಲೇ ಈ ರೀತಿ ಆಗ್ತಾ ಇದ್ದಾರೆ ಮತ್ತು ಲೀಗ್ ಸ್ಟೇಜ್ ಅಲ್ಲೇ ಹೊರಗೆ ಬೀಳೋ ಚಾನ್ಸಸ್ ಆದ್ರೆ ಕ್ರಿಯೇಟ್ ಆದ್ರೆ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ನಮ್ಮ ಆಸ್ಟ್ರೇಲಿಯಾ ತಂಡ ಈ ರೀತಿ ಚೀಮಾರಿ ಪ್ರದರ್ಶನ ಕೊಡುವುದನ್ನು ನೋಡಲು ನನ್ನಿಂದ ಸಹಿಸಲಾಗುತ್ತಿಲ್ಲ ಅಂತಂದು ರಿಕ್ಕಿ ಪಾಂಟಿಂಗ್ ಆದ್ರೆ ಹೇಳಿದ್ದಾರೆ. ಇನ್ನು ಪ್ಯಾಟ್ ಕಮಿನ್ಸ್ ಕೂಡ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಪ್ಯಾಟ್ ಕಮಿನ್ಸ್ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ಆಸ್ಟ್ರೇಲಿಯಾ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಆದ್ರೂ ಕೂಡ ಸೋತಿದೆ ಅಂದ್ರೆ ನನಗೆ ನಂಬಲು ಸಾಧ್ಯವಿಲ್ಲ. 2 ಗೇಮ್ ಬಾಕಿ ಇದೆ, ಆ 2ರಲ್ಲೂ ಗೆದ್ದು ಕ್ವಾಲಿಫೈ ಆಗ್ತಾರೆ ಸೂಪರ್ 8ಗೆ ಅಂತ ಅಂದುಕೊಂಡಿದ್ದೇನೆ. ಆದ್ರೂ ಕೂಡ ಟ್ರಾವಿಸ್ ಹೆಡ್ ಅವರು ಯಾಕೋ ಮಂಕಾದಂತಾದ್ರೆ ಕಾಣ್ತಾ ಇದ್ದಾರೆ ಮತ್ತು ನಮ್ಮ ತಂಡದಲ್ಲಿ ಎಲ್ಲ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಆದ್ರೂ ಕೂಡ ಈ ರೀತಿ ಆಡ್ತಾ ಇರೋದು ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ಅಂತಂದು ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ತಂಡದ ಬಗ್ಗೆ ನಿಮ್ಗೆ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.